ಬೆಳಗಾವಿಯಲ್ಲೊಬ್ಬ ವೈದ್ಯ ಲೋಕಕ್ಕೂ ಸವಾಲಾದಂತಹ ಒಬ್ಬ ಯುವಕ ಇದ್ದಾನೆ. ಇವನು ಮೇಕೆಯಂತೆ ಸೊಪ್ಪು ತಿಂದು ಗುಡ್ಡದಲ್ಲಿ ಬದುಕ್ತಾ ಇದ್ದಾನೆ. ನಿತ್ಯವೂ ಈತನಿಗೆ ಗಿಡಗಳ ಹಸಿ ಸೊಪ್ಪೆ ಆಹಾರ. ಈತನ ಹೆಸರು ಬುಡನ್ ಖಾನ್ ಹೊಸಮನಿ ಅಂತ. ಸವದತ್ತಿ ತಾಲೂಕಿನ ಉಗ್ರಗೋಳ ಗ್ರಾಮದ ಯುವಕ ಈತ. ಗ್ರಾಮದ ಹೊರವಲಯದ ಹೆಗ್ಗೊಳ್ಳ ಎಂಬ ಗುಡ್ಡದಲ್ಲಿ ಒಬ್ಬಂಟಿಯಾಗಿ ಜೀವನ ಮಾಡ್ತಾ ಇದ್ದಾನೆ. ಕಳೆದ 10 ವರ್ಷಗಳಿಂದ ಎಲೆಯ ತಪ್ಪಲು ಸೇವನೆ ಮಾಡ್ತಾನೆ. ಮಂಗಗಳನ್ನು ನೋಡಿ ಅವುಗಳಂತೆ ತಪ್ಪಲು ತಿನ್ನೋದಕ್ಕೆ ಇವನು ಶುರು ಮಾಡಿದಂತೆ. ಆಗ್ಲಿಂದ ಊಟನೇ ಬಿಟ್ಬಿಟ್ಟಿದ್ದಾನೆ. ಗುಡ್ಗಾಡಿನಲ್ಲಿರುವಂತಹ ತಪ್ಪಲನ್ನೇ ತಿಂದು ಬದುಕು ಸವಿಸ್ತಾ ಇದ್ದಾನೆ ಬುಡನ್ ಸಾಬ್. ಆಗೊಮ್ಮೆ ಈಗೊಮ್ಮೆ ಗ್ರಾಮಕ್ಕೆ ಬರ್ತಾನೆ. ಆಗ ಅನ್ನ ಸಾರು ಯಾರಾದರೂ ಟೀ ಮಾಡಿಕೊಟ್ರೆ ಅದನ್ನು ಕೂಡ ಕುಡಿತಾನೆ, ತಿಂತಾನೆ. ಆದರೆ ಗಿಡದ ಈ ಸೊಪ್ಪು ತಪ್ಪಲು ಇದೆಯಲ್ಲ, ಅದು ಮಾತ್ರ ತುಂಬಾ ಖುಷಿ ಅಂತ ಇವನಿಗೆ. ಅದನ್ನು ಹಿಂಗೆ ಜೀರ್ಣಿಸ್ಕೊಳ್ತಾನೆ ಅನ್ನೋದೇ ಒಂದು ದೊಡ್ಡ ಸವಾಲು. ನನಗೆ ಈವರೆಗೂ ಯಾವ ಕಾಯಿಲೆನೂ ಬಂದಿಲ್ಲ ಅಂತಲೂ ಕೂಡ ಈತ ಮಾತಾಡಿದಾನೆ. ಟಿವಿ9 ಜೊತೆಗೆ ಈತ ಮಾತನಾಡಿ ಈ ಅಭ್ಯಾಸ ಹೇಗಾಯಿತು, ಇದರಿಂದ ನನಗೆ ಸಮಸ್ಯೆ ಆಗ್ತಾ ಇದೆಯಾ, ಇದೆಲ್ಲವೂ ಕೂಡ ಮಾತಾಡಿದಾನೆ. ತಿನ್ನಾತ್ರಿ ನಾ 5 ವರ್ಷ ಆತ್ರಿ. ಸಂಜೆ ಮುಂಜಾನೆ 2 ಸಲ ತಿಂತೇನ್ರಿ ನಾನು. ಇದು ತಿಂದ್ರಿ ಏನು ಪ್ಯಾಟಿಲ್ಲ ಏನು ಹೇಳ್ರಿ, ಹೊಟ್ಟೆ ಎಸಿದಿಲ್ರಿ. ಬರೀ ತಪ್ಲ ತಿನ್ಕೊಂತ ಹಂಗೆ ಇರ್ತೇನೆ ರೀ ನಾನು. ಯಾಕೆ ಯಾಕೆ ತಿನ್ಬೇಕು ಅನಿಸ್ತು ನಿಮಗೆ? ನಾನು ಜಂಗಲ್ದಾಗ ಇರ್ತೇನೆ ರೀ. ಮಂಗ್ಯ ಹೆಂಗೆ ತಿಂತೈತೆ ನೋಡಿ ಅದನ್ನ ನೋಡಿ ತಿನ್ನಾಕಲ್ತೀನಿ. ಭಾಳ ಸಿಮಿ ಆಯ್ತು ನನಗೆ ತಪ್ಲ. ನಾನು ಊಟನ ಬಿಟ್ಟುಬಿಟ್ಟೇನಿ. ತಪ್ಲ ತಿಂದು ಜಂಗಲ್ದಾಗ ಒಬ್ಬ ಇರ್ತೀನಿ ರೀ ನಾನು. ಇಲ್ಲೇ ಒಬ್ಬರೇ ಅದ್ರಿ? ನಾ ಒಬ್ಬ ಇದ್ರಿ. ಭಾಳ 10 ವರ್ಷ ಆತ್ರಿ ಇಲ್ಲಿ. ನಾ ಜಂಗಲ್ದಾಗ ಇರೋ ಆಸೆ ಆಗೈತ್ರಿ ನಾವು. ಈಗ ಇದನ್ನ ತಿಂದ ಕೂಡಲೇ ಸಹಜವಾಗಿ ಮನುಷ್ಯರಿಗೆ ಅಟ್ಲೀಸ್ಟ್ ಮೂರ್ಛೆ ಆದ್ರೂ ಬರ್ತೈತಿ, ಮೂರ್ಛೆ ಹೋಗ್ತಾರೋ ಅಥವಾ ಏನಾದರೂ ತ್ರಾಸ ಆಗತ್ತೆ. ನಿಮಗೇನು ಅನ್ಸೇ ಇಲ್ಲ ಒಂದು ದಿನ? ಒಬ್ಬೊಬ್ರಿಗೆ ತಿನ್ನಾಕ ಹೋದ್ರೆ ವಾಂತಿ ಬರ್ತೈತ್ರಿ. ಅವ್ರು ಯಾಕೆ ಬರಲ್ಲ. ಒಬ್ಬೊಬ್ರಿಗೆ ಒಲಿತೈ ತಪ್ಪಲ, ಒಬ್ಬೊಬ್ರು ಒಲಿದಿಲ್ರಿ. ನನಗೆ ಮಂಗ್ಯ ನೋಡಿ ತಿನ್ನಾಕಂತ ನಾನು ಹೊರದು ಬಿಡ್ತೀರಿ. ನಾ ಊಟನ ಬಿಟ್ಟುಬಿಟ್ಟೇನಿ. ತಪ್ಪಲ ತಿನ್ಕೊಂತ ಇಲ್ಲೇ ಅದಿರಿ ನಾ 10 ವರ್ಷದಿಂದ ರೀ. ಊಟ ಮಾಡಿರಿ ಇಲ್ರಿ? ಊಟ ಮಾಡೋದಿಲ್ಲ. ನಾ ತಪ್ಲಾನು ಗುಡ್ದಾಗ ತಿನ್ಕೊಂತ ಇಲ್ಲೇ ಇರ್ತೇನೆ ರೀ. ಒಂದು 200 ಗಿಡ ಅದಾವ ರೀ. ತಪ್ಲಾರ ಭಾಳ ರುಚಿ ಆತೈತೆ. ಹತ್ತಾಕೊಂತೀರಿ. ನಾ ಊಟನ ಬಿಟ್ಬಿಟ್ನಿ ರೀ.